ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಏಪ್ರಿಲ್ 10ಕ್ಕೆ ರಾಜ್ಯಾದ್ಯಂತ ಬಹಳಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ. ಕೆಲವು ಸಿನಿಮಾಗಳು ಕಾಂಟೆಂಟಿಂದ, ಕೆಲವು ಸಿನಿಮಾಗಳು ಸ್ಟಾರ್ ಕ್ಯಾಸ್ಟಿಂದ, ಕೆಲವು ಸಿನಿಮಾಗಳು ಒಂದು ಬ್ರಿಲಿಯಂಟ್ ಆದಂತಹ ನರೇಷನಿಂದ ಸುದ್ದಿ ಮಾಡುತ್ತೆ. ಆ ವಿಷಯಕ್ಕೆ ಪೀಟರ್ ಒಂದು ನನ್ನ ಜೊತೆಗಿದ್ದಾರೆ. ಡಾಕ್ಟರ್ ಜಾನ್ವಿ ರಾಯಲ್. ನಮಗೆ ಜಾನ್ವಿ ರಾಯಲ್, ಬಟ್ ಪ್ರೊಫೆಷನಲಿ ಡಾಕ್ಟರ್. ನನಗಿಲ್ಲಿ ತುಂಬ ಅಥೆಂಟಿಕ್ ಅನಿಸಿದ್ದು ಆ ಕಾಂಟೆಂಟನ್ನು ಜನ್ರೇಟ್ ಮಾಡುವಂಥ ವಿಚಾರ. ನೀವು ಆಲ್ರೆಡಿ ಸುಮಾರು ಸಿನಿಮಾಗಳನ್ನ ಮಾಡಿದ್ದೀರಿ, ಇಫ್ ಐ ಆಮ್ ನಾಟ್ ರಾಂಗ್, ಸುಮಾರು ಒಂದು 7 ಸಿನಿಮಾಗಳನ್ನ ಮಾಡಿದ್ದೀರಿ. ಈ ಪೀಟರ್ ಯಾಕೆ ನಿಮಗೆ ಸ್ಪೆಷಲ್ ಅನಿಸುತ್ತೆ ಜಾನ್ವಿಗೆ? ಫಸ್ಟ್ಲಿ ಥ್ಯಾಂಕ್ ಯು ಫಾರ್ ದ ಇಂಟ್ರಡಕ್ಷನ್ ರವಿ ಅವರೇ. ಯಾವಾಗಲೂ ಅಷ್ಟೇ ನೀವು ನಮಗೆ ನಮ್ಮ ಕಾಂಟೆಂಟ್ ಬಂದಾಗಿಂದ ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಆಲ್ ಕ್ರೆಡಿಟ್ ಗೋಸ್ ಟು ಸುದ್ದಿ ಮನೆ. ಥ್ಯಾಂಕ್ ಯು ಸೊ ಮಚ್. ಸುದ್ದಿ ಮನೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಪಾತ್ರ ಅದೇ ನೀವು ಟ್ರೇಲರಲ್ಲಿ ನೋಡ್ತೀರಾ, ರಾಧಾ ಪಕ್ಕದ ಮನೆಗೆ ಬಂದಿದ್ದೀನಿ ಅಂತ. ಸೊ ಒಂದು ಹಳ್ಳಿಲಿ ಪಕ್ಕದ ಮನೆ ಒಂದು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮನ್ ಒಂದು ಉದ್ದೇಶಕ್ಕಾಗಿ ಬಂದಾಗ ಅದು ಯಾವ ತಿರುವು ತಗೊಳುತ್ತೆ, ಯಾವ ಒಂದು ಸನ್ನಿವೇಶಕ್ಕೆ ಒಳಗಾಗತ್ತೆ, ಅವಳು ಏನ್ ಫೇಸ್ ಮಾಡ್ತಾಳೆ, ಅವಳ ಸುತ್ತಮುತ್ತ ಇರೋರು ಏನ್ ಫೇಸ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಅದ್ರ ಮೇಲೆ ಜಾಸ್ತಿ ಏನು ಬಿಟ್ಕೊಳ್ಳೋದಕ್ಕಾಗಲ್ಲ. ಮೇಲಾಗಿ ನೀವೊಂದು ಮಾತಾಡಿ, ಪಕ್ಕದ ಮನೆ ಅಂದ್ರಿ. ಈ ಪಕ್ಕದ ಮನೆ ಹುಡುಗ, ಈ ಪಕ್ಕದ ಮನೆ ಹುಡುಗಿ, ಚೂರು ಕಮರ್ಷಿಯಲ್, ಈ ಪಕ್ಕದ ಮನೆ ಆಂಟಿ, ತುಂಬಾ ಜನ ನಮ್ಮ ಕ್ಯಾಮ್ರಾಮನ್ ವಿನಯ್ಗೆ ಈ ತರದ ವಿಷಯಗಳನ್ನ ತುಂಬಾ ಸೆಲೆಬ್ರೇಟ್ ಮಾಡ್ತಾನೆ. ಬಿಕಾಸ್ ಅವನೆಲ್ಲಾ ತರ ಸಿನಿಮಾಗಳನ್ನ ಪ್ರಮೋಷನ್ ಮಾಡುವಾಗ, ಗುರು ಅದು ಸಿನಿಮಾ ಹಿಟ್ ಆಗ್ಬೇಕು, ಸಿನಿಮಾ ಚೆನ್ನಾಗ್ ಆಗ್ಬೇಕು ಅಂದ್ರೆ ಇಟ್ಸ್ ಆಲ್ ಅಬೌಟ್ ಜೆನ್ಯೂನಿಟಿ. ಈ ಪಕ್ಕದ ಮನೆ ಹುಡುಗಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತಾ ಅಂತ? ತುಂಬಾ ಮ್ಯಾಟರ್ ಆಗುತ್ತೆ. ಯಾವ ಆಂಗಲ್ ಅಲ್ಲಿ? ಯಾವ ಆಂಗಲ್ ಅಲ್ಲಿ ಅಂದ್ರೆ, ಇವಾಗ ನಾವ್ ಒಂದ್ ಕಡೆ ಇರ್ತೀವಿ, ನಮ್ಮ ನೇಬರ್ ಮ್ಯಾಟರ್ ಆಗೋದಿಲ್ವಾ? ಅವರು ಒಳ್ಳೆಯವ್ರು ಇರ್ತಾರೋ, ಕೆಟ್ಟವ್ರು ಇರ್ತಾರೋ, ಅಥವಾ ನೇಬರ್ ಗಯಾಳಿ ಇರ್ತಾಳೋ, ಅಥವಾ ಸುಮ್ನೆ ಬಂದು ಕಿರಿಕ್ ಮಾಡಿರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೆ ಅದೊಂದು ಬೇಜಾರಿರುತ್ತೆ. ಅದೇ ಒಂದು ಪ್ಲೆಸೆಂಟ್ ನೇಬರ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಸೊ ಲೈಕ್ ದಟ್ ನೇಬರ್ಸ್ ಆಲ್ಸೋ ಮ್ಯಾಟರ್ಸ್. ಒಂದ್ಸರಿ ಪ್ರೀತಿಯಿಂದ ನಿಮ್ಮ ಹೆಸರು ಹೇಳ್ಬಿಡಿ, ಪಾತ್ರದ ಹೆಸರು. ನಾನ್ ರಾಧಾ ಅಂತ ಪಕ್ಕದ ಮನೆಗೆ ಬಂದಿದ್ದೀನಿ. ಅಲ್ಲ, ರಾಧೆ. ಮೇಲೆ ಈ ರಾಧೆ ಅನ್ನೋದು ಕನ್ನಡದಲ್ಲಿ ಬಂದಂತ ಬಹುತೇಕ ಸಿನಿಮಾಗಳಲ್ಲಿ ಆ ರಾಧಾ ಅನ್ನೋದು ದೊಡ್ಡ ಮಟ್ಟದ ಮ್ಯಾಟರ್ ಕ್ರಿಯೇಟ್ ಮಾಡಿದೆ. ವೆರಿ ಟ್ರೂ. ರಾಧೆ ಅಂತ. ಈ ಕಾಂಟೆಂಟ್ ಯಾಕೆ ಕಾಡುತ್ತೆ ಆಡಿಯನ್ಸ್ಗೆ? ಆಡಿಯನ್ಸ್ ಪರ್ಸ್ಪೆಕ್ಟಿವ್ ನೀವು ಹೇಳೋದಾದ್ರೆ, ಕತೆ ರೂಪಿಸಿರುವ ರೀತಿ ಇಂದಾಗಿ ಈ ಕಾಂಟೆಂಟ್ ಕಾಡುತ್ತೆ. ದ ಸ್ಕ್ರೀನ್ ಪ್ಲೇ ಆಫ್ ದ ಸಿನಿಮಾ ಅಂದ್ರೆ ಎಲ್ಲ ಒಂದೊಂದು ಕತೆಗಳನ್ನ ತುಂಬಾ ಸಿಂಪಲ್ ಆಗಿ ಹೇಳ್ಬೋದು, ಸ್ಲೋ ಆಗಿ ಹೇಳ್ಬೋದು, ಸ್ಟಾರ್ಟಿಂಗ್ ಇಂದ ಎಂಡ್ ಮಾಡ್ಬೋದು. ಬಟ್ ನಮ್ಮ ಕಥೆಯಲ್ಲಿ ನಮ್ಮ ಡೈರೆಕ್ಟರು ವಿಭಿನ್ನವಾಗಿರುವಂತ ಒಂದು ಸ್ಕ್ರೀನ್ ಪ್ಲೇ ತಗೊಂಡ್ಬಂದು ಆ ಕತೆ ಹೇಳುವಾಗ ಜನರನ್ನ ಅಂದ್ರೆ ಸ್ಟೇಟ್ ಆಫ್ ದ ಏಜ್ ಕೂರಿಸ್ತಾರೆ. ಸೊ ಐ ಥಿಂಕ್ ಅದಾದ ನಂತರ ಪ್ರತಿಯೊಂದು ಪಾತ್ರನೂ ನೆನಪಲ್ಲಿಟ್ಟು ವಾಪಸ್ ಹೋದ್ಮೇಲೆ 1-2 ದಿನ ಕಾಡ್ತಾ ಇರ್ತಾರೆ. ಅಂದ್ರೆ ಕಾಡುವ ಸಿನಿಮಾದ ಒಂದು ಭಾಗ ಆಗಿದ್ದಕ್ಕೆ ಜಾನ್ವಿಗೆ ತುಂಬಾ ಆಪ್ತವೆನಿಸಿ ಸಿನಿಮಾ. ಆಮೇಲೆ ಯೂಶಲಿ ಒಬ್ಬ ಕಲಾವಿದೆ ಆನ್ ಬೋರ್ಡ್ ಬಂದ ನಂತರ, ಆನ್ ಬೋರ್ಡ್ ಬರೋದಕ್ಕೆ ಒಂದಷ್ಟು ಸ್ಟ್ರಾಂಗ್ ರೀಸನ್ಸ್ ಏನಂದ್ರೆ, ಕಾಂಟೆಂಟ್ ಆಸ್ ಇಟ್ ಈಸ್, ಪ್ರೊಡಕ್ಷನ್ ಹೌಸ್ ಆಸ್ ಇಟ್ ಈಸ್, ಡೈರೆಕ್ಟರ್. ಹೌದು. ನಮ್ಗೆ ಡೈರೆಕ್ಟರ್ ಕನೆಕ್ಟ್ ಆಗೋದಾದ್ರೆ ಜಾನ್ವಿ? ಆಕ್ಚುಲಿ ನನ್ಗೆ ಸುಕೇಶ್ ಅವ್ರಿಗೆ ಒಂದು 8 ವರ್ಷದಿಂದ ಪರಿಚಯ. ಮುಂಚೆ ಒಂದು ಸಿನಿಮಾ ಮಾಡ್ಬೇಕಿತ್ತು, ಅನ್ಫಾರ್ಚುನೇಟ್ಲಿ ಕೋವಿಡ್ ಆಯ್ತು ಅಂಡ್ ಅದನ್ನ ಮುಂದುವರ್ಸೋದಕ್ಕೆ ಆಗ್ಲಿಲ್ಲ. ಅದಾದ್ಮೇಲೆ ನನಗೆ ಹೇಳಿದ್ರು, ನಿಮ್ಗೆ ಸೂಕ್ತವಾದಂತ ಯಾವ್ದಾದ್ರು ಪಾತ್ರ ನಾನು ಬರೆದ್ರೆ ಅದು ನಿಮಗೆ ಆಗಿರತ್ತೆ ಜಾನ್ವಿ ಅಂತ. ಸೊ ಈ ರಾಧಾ ಬರೆಯುವಾಗ ಅವ್ರು ಬೇರೆ ಯಾರನ್ನೂ ತಲೆಯಲ್ಲಿ ಇಟ್ಕೊಳ್ಳಿಲ್ಲ, ಜಾನ್ವಿನೇ ತಲೆಯಲ್ಲಿ ಇಟ್ಕೊಂಡು ಜಾನ್ವಿನೇ ಕಾಸ್ಟ್ ಮಾಡಿದ್ರು. ಸೊ ಸುಕೇಶ್ ಕಡೆಯಿಂದ ನನಗೆ ಕಾಲ್ ಬಂದಾಗ ಸುಕೇಶ್ ಅವ್ರಿಗೆ ಹೇಳ್ದೆ, ನೀವ್ ಕಾಲ್ ಮಾಡಿದ್ರ ಸರಿ, ನರೇಶನು ಏನು ಬೇಡ, ಓಕೆ ಅಂದೆ. ಅಂದ್ರೂ ಅವ್ರು ಕರೆದು ನರೇಟ್ ಮಾಡಿದ್ರು. ಅಂಡ್ ನರೇಟ್ ಮಾಡುವಾಗ ನಾನೇ ಇಮ್ಯಾಜಿನ್ ಮಾಡ್ಕೊಂಡೆ ನನ್ನ ಅದ್ರಲ್ಲಿ. ಅದಕ್ಕೆ ಇಟ್ಸ್ ಅಬೌಟ್ ದ ಡೈರೆಕ್ಟರ್ ಅಂಡ್ ದ ಕಾಂಟೆಂಟ್. ಅಂಡ್ ಸ್ಪೆಷಲಿ ನೀವು ಒಂದು ಲೈನ್ ಅಂಡರ್ಲೈನ್ ಮಾಡಿದ್ರಿ, ಅಂದ್ರೆ ಕೆಲವು ಕಲಾವಿದರು ಕೆಲವು ನಿರ್ದೇಶಕರ ಹತ್ರ, ಗುರು ಸರ್ ನೀವು ಕಥೆನೇ ಹೇಳ್ಬಿಡಿ, ನಾನು ಆಕ್ಟ್ ಮಾಡ್ತೀನಿ, ಈ ತರದ ವಿಚಾರಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಆಗಿದಾವೆ. ಅದು ಅಣ್ಣವ್ರು ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಅಂಬರೀಷನ್ ಆಗಿರ್ಬೋದು, ಶಂಕರಣ್ಣ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ದರ್ಶನ್. ಅಂದ್ರೆ ನಾನು ಹೇಳ್ತಾ ಎಲ್ಲರದ್ದು ಯಾಕೆ ತೊಗೊಂಡ್ರೆ, ಅವರು ಕೆಲವು ಡೈರೆಕ್ಟರ್ನ ಬಿಲೀವ್ ಮಾಡ್ತಾರೆ, ಆ ವ್ಯಕ್ತಿ ಏನೋ ಬರೀತಾನೆ ಅಂದ್ರೆ ತುಂಬಾ ಚೆನ್ನಾಗಿ ಬರೀತಾನೆ ಅಂತ. ಈ ಬರವಣಿಗೆಗೆ ಹೇಗೆ ಕನೆಕ್ಟ್ ಆಗ್ತಾರೆ ಡಾಕ್ಟರ್ ಜಾನ್ವಿ ರಾಯಲ್? ಬಿಕಾಸ್ ಇದೇ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಅಂದ್ರೆ ಅದೊಂದು ಹಸಿವು ಆಸ್ ಅನ್ ಆಕ್ಟರ್, ಒಳ್ಳೆ ಕಾಂಟೆಂಟ್ ಸಿಗ್ಬೇಕು ಅಂತ ಒಂದಷ್ಟು ಸಿನಿಮಾಗಳನ್ನ ನಾವು ನೋಡಿದೀವಿ, ನಾವು ಅದರಿಂದ ಕಲ್ತಿದ್ದೀವಿ. ಅಂಡ್ ಇದೇ ಇಂಡಸ್ಟ್ರಿಲಿ ನಮ್ಮ ಪ್ರೊಡಕ್ಷನ್ ಹೌಸ್ ಕೂಡ ಬಂದಿರೋದ್ರಿಂದ ವಿ ನೋ ಯಾವ ತರ ಕಾಂಟೆಂಟ್ ವರ್ಕ್ ಆಗ್ಬೋದು, ಯಾವ ತರ ಕಾಂಟೆಂಟ್ ವರ್ಕ್ ಆಗಲ್ಲ, ಜನರಿಗೆ ಏನ್ ಬೇಕು. ಅಂದ್ರೆ ಇವಾಗ ಆಡಿಯನ್ಸ್ ಎಲ್ಲ ಸ್ಮಾರ್ಟ್, ಈಗ ಯಾರು ಡೌನ್ ಇಲ್ಲ, ಎವ್ರಿಬಡಿ ಆರ್ ಸ್ಮಾರ್ಟ್. ನಾವೊಂದು ಸಿನಿಮಾ ಮಾಡಿ
ಅವರು ಚೆನ್ನಾಗಿದ್ಯೋ ಚೆನ್ನಾಗಿಲ್ಲ ಅಂತ 1 ಸೆಕೆಂಡ್ ಅಲ್ಲಿ ಹೇಳ್ತಾರೆ. ವೆರಿ ಟ್ರೂ. ಸೊ ಈ ತರ ಇರುವ ಸಿಚುವೇಶನ್ ಅಲ್ಲಿ ಇಂಥ ಸಿನಿಮಾಗಳು ಬಂದಾಗ ಅದನ್ನ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಅನ್ ಆಕ್ಟರ್. ವೆರಿ ಟ್ರೂ. ಸೊ ನಾನು ಇಂಥ ಸಿನಿಮಾಗಳಲ್ಲಿ ಗುರ್ಸ್ಕೊಂಡಾಗ ಒಬ್ಬ ಒಳ್ಳೆ ನಟಿಯಾಗಿ ಗುರ್ಸ್ಕೊತೀನಿ. ಸೊ ಆ ಕಾನ್ಫಿಡೆನ್ಸ್ ಇಂದ ನಾನು ಈ ಒಂದು ಸ್ಕ್ರಿಪ್ಟ್ ನ ಆಯ್ಕೆ ಮಾಡಿದೆ. ಆಮೇಲಾಗಿ ಪೀಟರ್ ಸಿನಿಮಾದ ಟೈಟಲ್ ಆಚೆ ಬಿಟ್ಟ ನಂತರನೇ ಇದು ಏನೋ ಒಂದು ಬೇರೆದರ ಸಿನಿಮಾ ಇರುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಬಂತು. ಒಂದೊಂದು ಅದು ಗ್ಲಿಮ್ಸಸ್ ಆಗಿರ್ಬೋದು ಅಥವಾ ಸಾಂಗ್ಸ್ ಆಗಿರ್ಬೋದು, ಅದ್ರ ರಿಲೇಟೆಡ್ ಏನಾದ್ರು ಮೇಕಿಂಗ್ ಆಗಿರ್ಬೋದು ಅಥವಾ ಮ್ಯೂಸಿಕಲ್ಲಿ ಏನೋ ಒಂದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿದ್ರು ಸುಖೇಶ್. ಹೌದು, ಪ್ರಯತ್ನಗಳು ಚೆನ್ನಾಗಾಗಬೇಕು ಅಂದ್ರೆ ಪ್ರೊಡಕ್ಷನ್ ಹೌಸ್ ಕೂಡ ಮ್ಯಾಟರ್ ಆಗುತ್ತೆ, ತುಂಬಾ ಮ್ಯಾಟರ್. ಸೊ ಇಲ್ಲಿ ಹೇಗೆ ಅದಾಯ್ತು? ಅದೇ ನಮ್ಮ ಪ್ರೊಡಕ್ಷನ್ ವೃದ್ಧಿ ಸ್ಟುಡಿಯೋಸ್ ಬ್ಯಾನರ್ ಅಲ್ಲಿ ನಿರ್ಮಾಣ ಆಗ್ತಿರುವಂತ ಸಿನಿಮಾ ಪೀಟರ್. ಇಬ್ರು ಪ್ರೊಡ್ಯೂಸರ್ಸ್ ರಾಕೇಶ್ ಅಂಡ್ ರವಿ ಅಂತ, ಒಬ್ರು ಟೆಕ್ನಿಷಿಯನ್, ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲೇ 150ಕ್ಕಿಂತ ಹೆಚ್ಚು ಸಿನಿಮಾ ಕೊಟ್ಟವರು ಸೌಂಡ್ ಡಿಸೈನಿಂಗ್ ಅಲ್ಲಿ. ಇನ್ನೊಬ್ರು ರಾಕೇಶ್ IT ಎಂಪ್ಲಾಯಿ. ಎಲ್ಲರೂ ಒಂದು ಗುಂಪು ಮಾಡ್ಕೊಂಡು, ರಾಕೇಶ್ ಅವರು ಆಕ್ಚುಲಿ ಸಿನಿಮಾ ಮಾಡ್ತಾ ಅವರು ಕಲಿತಾ ಇದಾರೆ ಈಗ. ಅವ್ರಿಗೂ ಇವಾಗ ಒಂದು 2.5-3 ವರ್ಷದಲ್ಲಿ ಅವರು ನಾಲೆಜಬಲ್ ಆಗ್ಬಿಟ್ಟಿದ್ದಾರೆ. ಓ ಜಾನ್ವಿ ಈ ತರ ಇರುತ್ತಾ ಸಿನಿಮಾ, ಹಿಂಗೆಲ್ಲ ಇರುತ್ತಾ, ಐ ಮೀನ್ ಕುತ್ಕೊಂಡು ಡಿಸ್ಕಷನ್ ಮಾಡುವಾಗ ಅವರು ತಿಳ್ಕೊಂಡು ಮಾಡ್ತಾ ಇದ್ದಾರೆ. ದಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕಂದ್ರೆ ಒಂದು ಸಿನಿಮಾ ಮಾಡೋದು ಈಸಿ, ಬಟ್ ಎಲ್ಲ ತಿಳ್ಕೊಂಡು ಅದರ ನಾಲೆಜ್ ತಗೊಂಡು ಸಿನಿಮಾ ಮಾಡೋದಿದೆಯಲ್ಲ, ಇಟ್ಸ್ ಅ ವೆರಿ ವೆರಿ ಲಾಂಗ್ ಪ್ರೋಸೆಸ್. ಅಂಡ್ ಒಳ್ಳೆ ಟೀಮು, ಒಳ್ಳೆ ತಂಡ, ಯಾವ್ದಕ್ಕೂ ಕೊರತೆ ಇಲ್ದಂಗೆ ಎಲ್ಲಾ ಕಡೆನೂ ಸಪೋರ್ಟ್ ಮಾಡಿದ್ರು. ಎಸ್ಪೆಷಲಿ ಮ್ಯೂಸಿಕ್ ನೀವ್ ನೋಡ್ದಂಗೆ ಬುದಾಪೆಸ್ಟ್ ಅಲ್ಲೆಲ್ಲ ಸೌಂಡ್ ಅರೇಂಜ್ಮೆಂಟ್ಸ್ ಆಯ್ತು. ಅಂಡ್ ಸಿಂಗರ್ಸ್ ನೋಡಿದ್ರೆ ಎಲ್ಲರೂ ಒಂದೊಂದ್ ಕಡೆಯಿಂದ, ಬಿಕಾಸ್ 4 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ನಮ್ಮ ಸಿನಿಮಾ. ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಿತ್ವಿಕ್ ಅವರು ತುಂಬಾ ಒಳ್ಳೆ ಅದ್ಭುತವಾಗಿರುವಂತ ಸಾಂಗ್ಸ್ ಗಳನ್ನ ಕೊಟ್ಟಿದ್ದಾರೆ. ನಿಮ್ಗೂ ಇಷ್ಟ ಅಂತ ಹೇಳಿದ್ರೆ. ಸೊ ಯಾ, ಪ್ರೊಡಕ್ಷನ್ ಹೌಸ್ ಇಂತ ಒಳ್ಳೆ ಸಪೋರ್ಟ್ ಮಾಡಿದ್ರಿಂದ ಇದೆಲ್ಲ ಆಗೋದಕ್ಕೆ ಸಾಧ್ಯ. ವಾಟ್ ಅಬೌಟ್ ಪೀಟರ್? ರಾಜೇಶ್ ಇವರು ತುಂಬಾ ವರ್ಷದಿಂದ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವವರು. ಹಿ ಹ್ಯಾಸ್ ಎಕ್ಸ್ಪೀರಿಯನ್ಸ್ ಆಸ್ ಅನ್ ಆಕ್ಟರ್, ಟೇಮ್ ಆಗಿದ್ದಾರೆ ಆಸ್ ಅನ್ ಆಕ್ಟರ್. ಅಂಡ್ ಅವ್ರಿಗೆ ಫ್ರಮ್ ಟೆಲಿವಿಷನ್ ಇಂಡಸ್ಟ್ರಿ, ಮೂವಿ ಇಂಡಸ್ಟ್ರಿಯಲ್ಲಿ ನಾನು ಕಾಣಿಸ್ಕೋಬೇಕು ಅನ್ನೋ ಅವ್ರದ್ದು ಒಂದು ಆಸೆ. ನಿರ್ದೇಶಕರು ಮೇನ್ಲಿ, ಈವನ್ ಹಿ ವಾಂಟ್ಸ್ ಟು ಬಿ ಅ ಡೈರೆಕ್ಟರ್, ಒಂದಾಗ್ಲೇ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಸೊ ಐ ಥಿಂಕ್ ಇವ್ರಿಗೂ ಅದೊಂದು ಹಸಿವಿಂದ ಒಳ್ಳೆ ಕಾಂಟೆಂಟ್ ಆಯ್ಕೆ ಮಾಡ್ಕೋಬೇಕು ಅಂದಾಗ, ಅದೇ ನಮ್ಮ ಸುಖೇಶ್ ಅವರು ಪೀಟರ್ ಅನ್ನೋ ಪಾತ್ರ ಬರೆಯುವಾಗ ರಾಜೇಶ್ ಅವ್ರನ್ನೇ ತಲೆಯಲ್ಲಿ ಇಟ್ಕೊಂಡು ಬರೆದ್ರಂತೆ. ಸೊ ಅದೇ ರೀತಿ ಆ ಪೀಟರ್ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟಿದ್ದಾರೆ. ಮೇಲಾಗಿ ಈ ಸಿನಿಮಾದ ಟ್ರಾವೆಲಿಂಗ್ ಬಗ್ಗೆ ಹೇಳಕ್ ಹೊರಟ್ರೆ, ನೀವು ಆನ್ ಬೋರ್ಡ್ ಬರ್ತೀರಿ. ಆನ್ ಬೋರ್ಡ್ ಅಂತ ಒಂದಷ್ಟು ನಿಮ್ಮ ಸೀಕ್ವೆನ್ಸ್ ಅಲ್ಲಿ ಶೂಟ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ಪ್ರಮೋಷನಲ್ ಆಕ್ಟಿವಿಟೀಸ್ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ಗುರು ನಮ್ಮ ಸಿನಿಮಾ ಒಂಚೂರು ಈ ತರ ರೀಚ್ ಆಗ್ತಾ ಇದೆ. ಫೈನಲ್ ಸ್ಟೇಜ್ ಮೊನ್ನೆ ಕಲಾವಿದರ ಸಂಘದಲ್ಲಿ ನಿಮ್ದು ಒಂದು ಇವೆಂಟ್ ಆದ ನಂತರ ಫ್ರಮ್ ಡೇ 1 to ಅಲ್ಲಿವರೆಗೂ ನೀವು ಕಂಡಂತ ಆ ಪ್ರಮೋಷನಲ್ ಆಕ್ಟಿವಿಟೀಸ್, ಆ ಒಂದು ರೆಸ್ಪಾನ್ಸ್ ಹೇಗಿತ್ತು ಅಂತ? ತುಂಬಾ ಚೆನ್ನಾಗಿತ್ತು. ಫಸ್ಟ್ ನಾವು ಬಿಟ್ಟಿದ್ದು ಸಾಂಗ್ ಸುಂದರಿ ಸುಂದರಿ, ಬ್ಯೂಟಿಫುಲ್ ರೆಸ್ಪಾನ್ಸ್. ಕನ್ನಡದಲ್ಲಿ, ತಮಿಳಲ್ಲಿ, ಮಲಯಾಳಂ ಅಲ್ಲಿ, ಆಮೇಲೆ ಏನಿದು 4 ಲ್ಯಾಂಗ್ವೇಜ್ ಅಲ್ಲೂ ಬಿಟ್ಟಿದ್ದಾರೆ, ಇಷ್ಟು ಚೆನ್ನಾಗಿದೆ ಅನ್ನೋ ಒಂದು ರೆಸ್ಪಾನ್ಸ್. ಅಲ್ಲೇ ನಮ್ಗೊಂದು ಕಾನ್ಫಿಡೆನ್ಸ್. ಬಿಕಾಸ್ ನನಗೆ ಗೊತ್ತಿರ್ಲಿಲ್ಲ ಸಾಂಗ್ಸ್ ಯಾವ ತರ ಬರುತ್ತೆ. ನನಗೆ ಒಂದು ಐಡಿಯಾ ಆಯ್ತು, ಸುಖೇಶ್ ಅವರು ಯಾವ್ದನ್ನೇ ಏನದು ಅರ್ಧಂಬರ್ಧ ಬಿಡಲ್ಲ. ಅವ್ರ ವರ್ಕ್ ಕರೆಕ್ಟಾಗಿ ಕಂಪ್ಲೀಟ್ ಮಾಡೋ ತನಕ ಅವ್ರು ಮಲಗೋದಿಲ್ಲ. ನೀವು ನೋಡಿದ್ರೆ ಪಾಪ ಅವ್ರಿಗೆ ಐ ಬ್ಯಾಗ್ಸ್ ಎಲ್ಲ ಬಂದ್ಬಿಟ್ಟಿದೆ ಆಗ್ಲೇ. ಬಿಕಾಸ್ ಅಷ್ಟು ಹಾರ್ಡ್ ವರ್ಕಿಂಗ್ ಅವರು. ಒಂದು 3 ವರ್ಷದಿಂದನೂ ಮನುಷ್ಯ ಸಿನಿಮಾಗೋಸ್ಕರ ಇಸ್ ಲಿಟ್ರಲಿ ವರ್ಕ್ ಸೋ ಹಾರ್ಡ್. ನಾನು ಮಾಡ್ಲೇಬೇಕು ಅಂದ್ರೆ ಅವ್ರಿಗೂ ಅಷ್ಟೇ ಹಸಿವಿರೋದ್ರಿಂದ ತುಂಬಾ. ಇನ್ನು 15 ವರ್ಷದಿಂದ ಅವ್ರ ಜರ್ನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಥಿಯೇಟರ್ ಆರ್ಟಿಸ್ಟ್. ಅದಾದ್ಮೇಲೆ ದೂರದರ್ಶನ ಸಿನಿಮಾ ಬಂತು ಫಸ್ಟ್. ಅದಾಗಿದ ತಕ್ಷಣ ಮಾಡಿದಂತ ಸಿನಿಮಾ ಇದು. ಅದೇ ಬೇರೆ ಜನರ್, ಇದೇ ಬೇರೆ ಜನರ್. ನೀವು ನೋಡಕ್ ಹೋದ್ರೆ ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ. ಬಟ್ ಸ್ಟಿಲ್ ಈಸ್ ಅ ವೆರಿ ಏನದು ಒಂದು ಒಳ್ಳೆ ವಿಷನ್ ಇಟ್ಕೊಂಡು, ಅದೇ ಪ್ರಮೋಷನಲ್ ಒಂದು ಸಾಂಗ್ ಬಂತು, ಆ ಸಾಂಗು ಒಳ್ಳೆ ರೆಸ್ಪಾನ್ಸ್. ಅದಾಗಿದ ತಕ್ಷಣ ತಾಯಿ ಸಾಂಗ್ ಬಂತು. ಎಲ್ಲ ತಾಯಿ ಸಾಂಗ್ ಒಂಥರ ಇದ್ರೆ, ಇಲ್ಲಿ ಮಗ ತಾಯಿನ ಸಂತ್ವಾನ ಮಾಡುವಂತ ಸಾಂಗ್, ಅದೂ ಒಳ್ಳೆ ರೆಸ್ಪಾನ್ಸ್. ಅದಾಗಿದ ತಕ್ಷಣ ಜೋಶ್ ಜವಾನಿ, ಅದೊಂಥರ ಅದೇ ಹೇಳ್ತಾರಲ್ಲ, ಇದನ್ನ ಸಡನ್ ಆಗಿ ಇದು ರೊಮ್ಯಾಂಟಿಕ್ ಅನ್ಕೊಂತಾ ಇದ್ದಾರೆ, ಸಡನ್ ಆಗಿ ಬಂದ್ರೆ ಜೋಶ್ ಜವಾನಿ ಹುಡುಗರು, ಇಲ್ಲಿ ನೋಡಿದ್ರೆ ತಾಯಿ ಎಮೋಷನಲ್. ಮತ್ತೆ ಮೊನ್ನೆ ನಾವು ಡಿಂಗ್ ಡಾಂಗ್ ನನ್ನ ಸಾಂಗ್ ರಿಲೀಸ್ ಮಾಡಿದ್ರು. ಇದು ನೋಡಿದ್ರೆ ಬೇರೆ ರೈವಲ್ರಿ ತರ ಇದೆ. ಸೊ ಜನಕ್ಕೆ ಇದೊಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಅವ್ರು ಕೆಲವರು ರೊಮ್ಯಾಂಟಿಕ್ ಅನ್ಕೋತಾ ಇದ್ದಾರೆ, ಕೆಲವರು ಹಾರರ್ ಫ್ಲಿಕ್ ಅನ್ಕೋತಾ ಇದ್ದಾರೆ, ಕೆಲವರು ಸಸ್ಪೆನ್ಸ್ ಥ್ರಿಲ್ಲರ್ ಅನ್ಕೋತಾ ಇದ್ದಾರೆ. ಅಂಡ್ ಐ ಮೀನ್ ಎಲ್ಲ ಜನಕ್ಕೂ ಒಂದೊಂದು ಏನದು ಜಾನರ್ ಇಷ್ಟ ಇರುತ್ತೆ. ಎಲ್ಲರಿಗೂ ಒಂದೇ ಜಾನರ್ ಇಷ್ಟ ಅಲ್ಲ. ಸೊ ರೊಮ್ಯಾಂಟಿಕ್ ಜಾನರ್ ಇರೋರು ಬಂದು ನೋಡ್ತಾರೆ, ನಮ್ಮ ಹಾರರ್ ಜಾನರ್ ಇಷ್ಟಪಡೋರು ಬಂದು ನೋಡ್ತಾರೆ, ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಬಂದು ನೋಡ್ತಾರೆ. ಸೊ ಐ ಥಿಂಕ್ ಎಲ್ಲ ಆಡಿಯನ್ಸ್ಗೂ ನಾವು ಅಟ್ರಾಕ್ಟ್ ಮಾಡಿದ್ದೀವಿ ನಮ್ಮ ಪ್ರಮೋಷನ್ ಮೂಲಕ. ಮೊನ್ನೆ ಇವೆಂಟ್ ಮುಗಿದಲ್ಲಿ ತುಂಬಾ ಜನ ಅಂತಿದ್ರು,
ಯಾಕೆ ಒಂದೆರಡು ಸ್ಟೆಪ್ ಹಾಕ್ಬೋದಾಗಿತ್ತಲ್ಲ ಅಲ್ವಾ? ಜಾಹ್ನವಿ ಅಂಡ್ ರವೀಕ್ಷಾ ಅಂಡ್ ಇನ್ಕ್ಲೂಡಿಂಗ್ ಪೀಟರ್ ಅಂಡ್ ಇವನ್ ನಮ್ಮ ಡೈರೆಕ್ಟರ್ ಅವರು ಒಳ್ಳೆ ಡ್ಯಾನ್ಸರ್ ಅಂತ 2-3 ದಿನ ನೋಡಿದೆ ನಾನು. ಏನ್ ಟಪಂಗ್ ಗುಚ್ಚಿ ಸರ್. ನಿಮಗೂ ಅನಿಸ್ತಾ ಗುರು ಹಾಕ್ಲಿಲ್ಲ ಸ್ಟೆಪ್ಸ್ ಅಂತ? ಅಲ್ವಾ, ಅನಿಸ್ತು ನನಗೆ. ಯಾಕೆ ತುಂಬಾ ಸಟಲ್ ಆಗಿ ಆಗೋಯ್ತಲ್ಲ, ಒಂದೆರಡು ಸ್ಟೆಪ್ ಹಾಕ್ಬೋದಿತ್ತಲ್ಲ. ಐ ಥಿಂಕ್ ಇನ್ ಸಕ್ಸಸ್ ಮೀಟಲ್ಲಿ ಮಾಡೋಣ. ನೀವೇ ಹೇಳಿ ನಮ್ಗೆ ಯಾವಾಗ. ಎಸ್, ಡೆಫಿನೆಟ್ಲಿ. ಬೆಳಗ್ಗೆ ಪರ್ಸನಲ್ ಲೈಫು ಅದು ವೆನ್ ಇಟ್ ಕಮ್ಸ್ ಟು ಅದು ಪ್ರೊಫೆಷನಲ್ ಲೈಫ್ ಆದಾಗ, ಈಗ ನೀವು ಆಲ್ರೆಡಿ ಡಾಕ್ಟ್ರೇಟ್ ಅಂದ್ರೆ ಡಾಕ್ಟ್ರು, ಡೆಂಟಿಸ್ಟ್, ಅದು ಹೇಗೆ ಕನೆಕ್ಟ್ ಆಗುತ್ತೆ ಅಂದ್ರೆ ಬೇರೆ ಥರದ ರಿಯಲ್ ಲೈಫನ್ನ ನೋಡುವಂಥವ್ರು ನೀವು, ಅಂದ್ರೆ ಪರ್ಸನಲ್ ಆಗ್ಬಿಡುತ್ತದು, ಅಂದ್ರೆ ನೀವು ನಿಮ್ಮ ಕೆಲಸಗಳೆಲ್ಲ. ಬಟ್ ಇದು ಕಲಾವಿದೆಯಾಗಿ ಈ ಕನೆಕ್ಟಿವಿಟಿ ಹೇಗಿದೆ ಅದಂತ ಆಸ್ ಎ ಡೆಂಟಿಸ್ಟ್. ನಾವು ಇವಾಗ ಓದುವಾಗ ಪೇಷಂಟ್ಗಳನ್ನ ಒಂದಷ್ಟು ಪೇಷಂಟ್ಗಳ ಮೇಲೆ ನಾವು ವರ್ಕ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅವಾಗ ತುಂಬಾ ದುಡ್ಡಿರೋರ್ನ ನಾವು ಕರ್ಕೊಂಡ್ ಬರಕ್ಕಾಗಲ್ಲ. ಮಿಡಲ್ ಕ್ಲಾಸ್ ಇಲ್ಲ ಲೋವರ್ ಮಿಡಲ್ ಕ್ಲಾಸ್ ವೇರ್ ದೇ ಕ್ಯಾಂಟ್ ಅಫೋರ್ಡ್, ಅವ್ರನ್ನ ಕರ್ಕೊಂಡ್ಬಂದು ಬನ್ನಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಫ್ರೀ ಆಗಿ ಅಂತ. ಸೊ ಅವ್ರು ಬರ್ತಾರೆ ಆಸ್ ಅ ಪೇಷಂಟ್, ಬಟ್ ಅವ್ರನ್ನ ನಾವು ಅಬ್ಸರ್ವ್ ಮಾಡ್ತೀವಿ. ಇವ್ ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ಬೋದು, ಪಾಪ ಇವ್ರಿಗೆ ಯಾಕೆ ಒಂದು ಡೆಂಟಲ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಿಕ್ಕಾಗಲ್ಲ, ಏನೇ ಕಷ್ಟ ಆಗ್ಬೋದು. ಸೊ ಅಲ್ಲಿಂದ ನಾವು ಅಬ್ಸರ್ವ್ ಮಾಡ್ತೀವಿ. ಅಲ್ಲಿ ನಾನು ಆರ್ಟಿಸ್ಟ್ ಆಗ್ಲೂ ಅಬ್ಸರ್ವ್ ಮಾಡಿದ್ದೀನಿ. ಬಿಕಾಸ್ ನನಗೆ ಮುಂಚೆಯಿಂದನೂ ಇತ್ತು. ನಂದು ಇಂಟರ್ನ್ಶಿಪ್ ಆಗಿದ ತಕ್ಷಣ ನಾನು ಹೋಗ್ಬೇಕು ಫಿಲಮ್ ಇಂಡಸ್ಟ್ರಿಗೆ. ನಮ್ಮ ಮಮ್ಮಿಗೂ ಹೇಳ್ಬಿಟ್ಟಿದ್ದೆ, ಡಾಕ್ಟರ್ ಅನ್ನೋ ಹೆಸರಿಗೆ ನಾನು ಡಾಕ್ಟರೇಟ್ ಮಾಡ್ತೀನಿ, ಒಂದಷ್ಟು ವರ್ಷ ಕೆಲಸ ಮಾಡ್ತೀನಿ, ಬಟ್ ನಾನು ಆಕ್ಟರ್ ಆಗಲೇಬೇಕು ಅಂತ. ಸೊ ಅಲ್ಲಿಂದ ಐ ಥಿಂಕ್ ದಟ್ಸ್ ಅ ಬೇಸ್. ಥರ ಆಗಿರುವಂಥ ಪೇಷಂಟ್ಸ್ಗಳನ್ನ ನೋಡಿದ್ದೀವಿ, ಅವ್ರನ್ನ ಅಬ್ಸರ್ವ್ ಮಾಡಿದ್ದೀನಿ. ಅವ್ರು ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದಾರೆ, ಯಾವ ಥರ ನಡ್ಕೋತಾರೆ, ಯಾವ ಥರ ಬಿಹೇವ್ ಮಾಡ್ತಾರೆ, ಯಾವ ಥರ ರೆಸ್ಪಾಂಡ್ ಮಾಡ್ತಾರೆ ಡಾಕ್ಟರ್ಗಳಿಗೆ. ಸೊ ಮೇ ಬಿ ಆ ಒಂದು ಅಬ್ಸರ್ವೇಷನ್ನು ಒಬ್ಬ ನಟಿ ಆಗೋದಕ್ಕೆ ಇಂಪಾರ್ಟೆಂಟ್ ಆಯಿತು. ಎಲ್ಲ ತುಂಬ ಕಾನ್ಶಿಯಸ್ ಆಗಿ ಅದೆಲ್ಲವೂ ಫ್ಲೋ ಆಗ್ತಾ ಇರುತ್ತಲ್ಲ. ಹೌದು. ಇಫ್ ಐ ಆಮ್ ನಾಟ್ ರಾಂಗ್, ಪ್ರತಿಯೊಬ್ಬ ಪೇಷಂಟ್ ಬಂದಾಗಲೂ ಏನೋ ಒಂದು ಸಣ್ಣ ಕತೆ ನಿಮಗೆ ಕನೆಕ್ಟ್ ಆಗಿರುತ್ತೆ. ಗುರು ಈ ಸಿನಿಮಾ ಮಾಡೋಣ ಗುರು. ಹೌದು ಹೌದು, ವೆರಿ ಟ್ರೂ ಅಲ್ವಾ? ಹೌದು ಹೌದು. ಆಮೇಲೆ ಇಲ್ಲಿ ಡಾಕ್ಟ್ರು ಆಕ್ಟರ್ಗೂ ಎರಡೇ ವ್ಯತ್ಯಾಸ, ಅಂದ್ರೆ ಡಿಒನೇ ತೆಗೆದು ಎ ಹಾಕಿಬಿಟ್ರೆ CTOR ಕಾಮನ್ ಅಲ್ವಾ? ಮೈಂಡ್ ಸೆಟ್ ಹೆಂಗಿದೆ ಜಾನ್ವಿ ರೈಟ್ ನಾವು? 10th ರಿಲೀಸು ತುಂಬಾ ಕಾನ್ಫಿಡೆಂಟ್ ಆಗಿದ್ದೀವಿ. ಬಿಕಾಸ್ ಐ ನೋ ನಮ್ಮ ಆಡಿಯನ್ಸ್ ಒಳ್ಳೆ ಸಿನಿಮಾನ ಮೆಚ್ಕೋತಾರೆ, ಅಪ್ಕೋತಾರೆ. ಅಂಡ್ ಇಂಥ ಕಾಂಟೆಂಟ್ ಡ್ರಿವನ್ ಸಿನಿಮಾ ಇದ್ದಾಗ ಅವರು ನೋಡೋದಲ್ಲದೆ ಅವ್ರ ಸುತ್ತಮುತ್ತ ಇರೋರ್ನೆಲ್ಲ ಕರ್ಕೊಂಡು ಬರ್ತಾರೆ ಥಿಯೇಟರ್ಗೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಒಂದು ಔಟ್ ಆಫ್ ದಿ ಬಾಕ್ಸ್, ಬಟ್ ಇಟ್ಸ್ ರಿಲೇಟೆಡ್ ಟು ಪೀಟರ್. ಆಸ್ ಅ ಆಕ್ಟ್ರೆಸ್ ಆಗಿ ಜಾನ್ವಿಗೆ ತುಂಬ ಕಾಡುವಂತಹ ಸಿನಿಮಾ ಲೈಕ್ ಅಂದರೆ ಈ ಥರದ್ದು ಗುರು ಒಂದು ಹಾಂಟಿಂಗ್ ಸ್ಟೋರಿ, ಒಂದು ಥ್ರಿಲ್ಲಿಂಗ್ ಸ್ಟೋರಿ ನಿಮಗೆ ತುಂಬ ಕಾಡಿದ್ದು ಕನ್ನಡದಲ್ಲಿ ತುಂಬ ಇರ್ತವೆ. ಬಟ್ ಅದರಲ್ಲಿ ಒಂದು ಸಿನಿಮಾ ಅಂದರೆ ಪದೇ ನೀವು ನೋಡ್ತಾ ಹೋಗ್ತೀರಾ ಸಿನಿಮಾನ, ಅದು ಸಿನಿಮಾ ಬಗ್ಗೆ ಮಾತಾಡ್ತಾ ಹೋಗ್ತೀರಿ ಕನ್ನಡ. ಆಕ್ಚುಲಿ ಥ್ರಿಲ್ಲರ್ ಅಲ್ಲ, ಲಾಸ್ಟ್ ತುಂಬಾ ಕಾಡಿದ್ದು ಸೂಪ್ರಮ್ಸು. ತುಂಬಾ ಕಾಡ್ತು. ಯಾಕಂದ್ರೆ ಒಂದು ಚಿಕ್ಕ ಹಳ್ಳಿಯಲ್ಲಿ ನಡೆಯುವಂತ ಸಣ್ಣ ವಿಚಾರಗಳಿದೆಯಲ್ಲ, ಅಂದ್ರೆ ಅಲ್ಲಿ ಅವರು ಯಾರ್ದೋ ಒಂದು ಮದ್ವೆ ಆಗತ್ತೆ ರಾತ್ರಿ ನೈಟ್ ಸೀನಲ್ಲಿ, ಎಲ್ಲರೂ ಕುಡಿದ್ಬಿಟ್ಟು ಹಿಂಗೆ ಓಡಾಡ್ತಾ ಇರ್ತಾರೆ. ಅಲ್ಲಿ ಒಂದು ಚಿಕ್ಕ ಎಲಿಮೆಂಟು, ಅಲ್ಲೇ ಕಾಂಪಿಟೇಷನ್ ಮಾಡ್ತಾರೆ, ತೆಂಗಿನ ಚಿಪ್ನ ಹಿಡ್ಕೊಂಡು ಹಿಂಗೆ ಹಿಡಿಯೋದು. ಎಷ್ಟು ನಕ್ಕಿದ್ದೀನಿ ಅಂದರೆ ಆ ಸಿನಿಮಾ ನೋಡಿ 1 ವಾರ ಫುಲ್ ನಾನು ಲೈವ್ಲಿ ಆಗಿದ್ದೆ. ಮತ್ತೆ ಹೋದೆ, ಇನ್ನೊಂದು ವಾರ ಲೈವ್ಲಿ ಆಗಿದ್ದೆ. ಸೊ ಇಂಥ ಸಿನಿಮಾಗಳು ಬಂದಾಗ ಕಾಡತ್ತೆ. ನಮ್ಮ ಸಿನಿಮಾ ಬೇರೆ ತರ ಕಾಡತ್ತೆ. ಆ ಸಿನಿಮಾ ಇಟ್ಸ್ ಅ ಹಾರರ್ ಕಾಮಿಡಿ ಇದ್ರು ಅಲ್ಲಿ ಒಂದಷ್ಟು ಎಲಿಮೆಂಟ್ಗಳು ಮನ್ಸಿಗೆ ತಾಕತ್ತೆ. ಒಂದು ಹುಡುಗಿಗೆ ಯಾವ ರೀತಿ ಅನ್ಯಾಯ ಆಗಿದೆ ಅದನ್ನ ಕಾಮಿಡಿಯಲ್ಲೇ ತಗೊಂಡೋಗಿ ಲಾಸ್ಟಲ್ಲಿ ಸೀರಿಯಸ್ ಆಗಿ ತೋರಿಸ್ತಾರಲ್ಲ. ಓ ಮೈ ಗಾಡ್, ವಾವ್. ಇವಾಗ್ಲೂ ಅಷ್ಟೇ ಎಷ್ಟತಿ ನೋಡಿದ್ರು ಅದು ಬೇಜಾರಾಗಲ್ಲ. ಇಲ್ಲ, ನಾನು ಯಾಕೆ ಕನೆಕ್ಟ್ ಆದೆ ಅಂದರೆ ನಿಮ್ಮದು ಒಂದಷ್ಟು ಬ್ಯಾಕ್ ಡ್ರಾಪ್ ನೋಡಿದಾಗ ಆ ಹಳ್ಳಿ, ಒಂದಷ್ಟು ಆ ಗ್ರೀನ್ರಿ, ಸಾಂಗ್ಸ್ ಅಲ್ಲಿ ತುಂಬಾ ನೀಟಾಗಿ ರಿಜಿಸ್ಟರ್ ಆಗಿದೆ ಎಲ್ಲವೂ. ಸೊ ಆ ಥರದ ಕನೆಕ್ಟಿವಿಟಿ ಆಗಲಿ, ಮೇಲಾಗಿ ತುಂಬ ಒಳ್ಳೆ ಸಿನಿಮಾ ಆಗಿ ಪೀಟರ್ ಹೊರಹೊಮ್ಮಲಿ. ಜಾನ್ವಿ ಅವರು, ರಾಜೇಶ್ ಅವರು, ರವೀಕ್ಷ್ ಅವರು ಎಲ್ರಿಗೂ ಅಂದರೆ ಯು ಪೀಪಲ್ ಆರ್ ವೇಟಿಂಗ್ ಫಾರ್ ಬಿಗ್ ಸಕ್ಸಸ್ ಟುವರ್ಡ್ಸ್ ಯುವರ್ ಜರ್ನಿ. ತುಂಬ ಚೆನ್ನಾಗಿ ಆಗಬೇಕು. ಆಡಿಯನ್ಸ್ ಏನಕ್ಕೆ ಇಷ್ಟಪಡ್ತೀರಿ? ಆಡಿಯನ್ಸ್ಗೆ ಹೇಳೋದಿಷ್ಟೇ, ಎಲ್ಲ ಮಾಧ್ಯಮ ತುಂಬ ಕಡೆ ಕೇಳ್ಕೊಂಡಿದ್ದೀವಿ, ಇಟ್ಸ್ ಅ ಪ್ಯೂರ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಆಫ್ ದ ಸೌಂಡ್ ಡಿಸೈನ್. ನೀವು ಥಿಯೇಟ್ರಿಗೆ ಬಂದು ಏನದು ಸೆಕೆ ಕಾಲದಲ್ಲಿ ಥಿಯೇಟ್ರಿಗೆ ಬಂದರೆ ನಿಮಗೆ ಒಂದು ಮಳೆ ಎಕ್ಸ್ಪೀರಿಯೆನ್ಸು, ಒಂದು ಏನಂತಾರೆ ಕ್ಲೀನ್ ವಾತಾವರಣ, ಶುದ್ಧ ಗಾಳಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ವಿತ್ ಅಮೇಝಿಂಗ್ ಕಾಂಟೆಂಟ್. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ಪೀಟರ್ ಏಪ್ರಿಲ್ 10ರಿಂದ ನಿಮ್ಮ ಹತ್ತಿರದಲ್ಲಿರುವ ಚಿತ್ರಮಂದಿರದಲ್ಲಿ ಕಾಣಲಿದೆ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿ. ಥ್ಯಾಂಕ್ ಯು.
ಎಸ್ ಜಾನ್ವಿಮ್ಮ, ಭಾಳ ಖುಷಿ ಆಯಿತು. ಆ್ಯಂಡ್ ತುಂಬ ಸೆಟಲ್ ಆಗಿ, ತುಂಬ ಕಾಮ್ ಆಗಿ ತಮ್ಮ ಜರ್ನಿನ ಎಂಜಾಯ್ ಮಾಡುವಂತಹ ಬಹಳಷ್ಟು ಕಲಾವಿದರಲ್ಲಿ ನೀವು ಇದ್ದೀರಿ. ಅಂದರೆ ಪ್ರತಿ ವೇದಿಕೆನೂ ಅದನ್ನು ವಿತ್ ಸ್ಮೈಲ್ ಅದನ್ನು ರಿಸೀವ್ ಮಾಡ್ತೀರಿ, ಒಳ್ಳೇದಾಗಬೇಕು ಅಂತ. ಜಾನ್ವಿ ಅವರಿಗೆ, ಡಾಕ್ಟರ್ ಜಾನ್ವಿ ಅವರಿಗೆ ಈ ಸಿನಿಮಾ ದೊಡ್ಡ ಮಟ್ಟದ ಪ್ಲಸ್ ಆಗಲಿ, ಇಡೀ ತಂಡ ಗೆದ್ದು ಸಂಭ್ರಮಿಸಲಿ ಅಂತ ಸುದ್ದಿ ಮನೆ ಕಡೆಗೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರವಿ ಅವರೇ. ಸುದ್ದಿ ಮನೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್. ಥ್ಯಾಂಕ್ ಯು.